ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀವಿ. ನಾವು ಇವತ್ತು ಮಾಡ್ತಾ ಇದ್ದೀವಿ ಸಣ್ಣ ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕ ಎಲ್ಲರೂ ಇಷ್ಟಪಡೋ ರೆಸ್ಟೋರೆಂಟ್ ಸ್ಟೈಲ್ನ ವೆಜ್ ಫ್ರೈಡ್ ರೈಸ್. ಬನ್ನಿ ಹೆಂಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಇದಕ್ಕೆ ಬೇಕಾಗಿರೋಂಥ ತರಕಾರಿ ಏನಂದರೆ, ಒಂದು ಸಣ್ಣ ಅದರಲ್ಲಿ ಅರ್ಧ ಎಲೆಕೋಸು, ಒಂದು ಅರ್ಧ ಹೊಟ್ಟೆ ಮೆಣಸಿನ್ಕಾಯಿ, ಕ್ಯಾಪ್ಸಿಕಮ್ ಅಂತ ಕರೀತಾರೆ ಅದು, ಒಂದು ಚಿಕ್ಕದಾದ ಕ್ಯಾರೆಟು, ಮೀಡಿಯಮ್ ಸೈಜ್ದು ಒಂದು ಈರುಳ್ಳಿ, ಒಂದು ಹಸಿಮೆಣ್ಸಿನ್ಕಾಯಿ. ನಾನು ಒಂದು ಪಾನ್ಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಬಾಣಲಿ ಇದ್ರೂ ನಡೆಯುತ್ತೆ, ನನ್ನ ಹತ್ರ ನಾನ್ ಸ್ಟಿಕ್ ಪಾನ್ ಇದೆ, ಅದರಲ್ಲಿ ಮಾಡ್ಕೊತಿದ್ದೀನಿ. ಎಣ್ಣೆ ಕಾದಿದೆ. ನಾನು ಇವಾಗ ತರಕಾರಿ ಎಲ್ಲನೂ ಆ್ಯಡ್ ಮಾಡ್ತಿದ್ದೀನಿ. ನೀವು ಎಲ್ಲ ತರಕಾರಿನೂ ಒಂದೇ ಸಲ ಹಾಕ್ಬೋದು, ಇಲ್ಲಾಂದರೆ ಮೆಣಸಿನ್ಕಾಯಿ ಈರುಳ್ಳಿನ ಆಮೇಲೆ ನಂತರ ಹಾಕ್ಕೋಬೋದು. ನಾನು ಎಣ್ಣೆಯಲ್ಲಿ ಫ್ರೈ ಮಾಡ್ತಾ ಇದ್ದೀನಿ ಎಲ್ಲ ತರಕಾರಿನ. ಜಾಸ್ತಿ ಫುಲ್ ಫ್ರೈ ಆಗೋದು ಬೇಡ, ಫುಲ್ ಬೇಯೋದು ಬೇಡ. ಒಂದು 70% ಕುಕ್ ಆದರೆ ಸಾಕು. ಫ್ರೈಡ್ ರೈಸ್ಗೆ 75% ಕುಕ್ ಆದ್ರೇ ಚೆನ್ನಾಗೆ. ಈ ಥರ ನಾನು ಒಂದು 5 ನಿಮಿಷ ಆಗಿದೆ. ಇದಕ್ಕೆ ನಾನಿವಾಗ ಮುಂಚೆನೇ ಮಾಡ್ಕೊಂಡಿದ್ದಂಥ ಅನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಬಿಡಿಬಿಡಿಯಾಗಿದ್ದರೆ ಚೆನ್ನಾಗೆ, ಬಿಡಿಬಿಡಿಯಾಗಿದ್ದರೆ ಅನ್ನ ಭಾಳ ಟೇಸ್ಟ್ ಬರುತ್ತೆ. ನೀವು ರೈಸ್ ಆ್ಯಡ್ ಮಾಡಿ ಮಸಾಲೆ ಅಥವಾ ಸೋಯಾ ಸಾಸ್ ಎಲ್ಲ ಹಾಕೋಕ್ಕಿಂತ ಮುಂಚೆ ಸ್ಟವ್ನ ಸಿಮ್ ಮಾಡ್ಕೊಳ್ಳಿ, ಇಲ್ಲ ಆಫ್ ಮಾಡಿದ್ರೂ ಒಳ್ಳೆಯದು. ಏಕೆ ಅಂದರೆ ಕೆಳಗಡೆ ತರಕಾರಿ ಎಲ್ಲ ಸೀದೋಗ್ಬಿಡುತ್ತೆ ಅದರಿಂದ. ಇದಕ್ಕೆ ನಾನೀಗ 1.5 ಸ್ಪೂನ್ನಷ್ಟು ಸೋಯಾ ಸಾಸ್ ಆ್ಯಡ್ ಮಾಡ್ತಾಯಿದ್ದೀನಿ. ಇದಕ್ಕೆ ನಾನು ವಿನಿಗರ್ ಅಥವಾ ಬೇರೆ ಯಾವುದೇ ಸಾಸ್ ಯೂಸ್ ಮಾಡಲ್ಲ. ನಿಮಗೆ ಹಂಗೆ ಉಳಿಬೇಕು ಅಂದರೆ ನಿಂಬೆಹಣ್ಣು ಯೂಸ್ ಮಾಡಿ, ಟೇಸ್ಟ್ ಚೆನ್ನಾಗಿರುತ್ತೆ. ಈಗ ಇದಕ್ಕೆ 1 ಸ್ಪೂನ್ನಷ್ಟು ಕರಿಮೆಣಸಿನ ಪುಡಿ ಹಾಕ್ತಾಯಿದ್ದೀನಿ. ನೀವು ಹೆಚ್ಚಿಸ್ಕೋಬೋದು ಖಾರ ಬೇಕು ಅಂದರೆ, ಇಲ್ಲಾಂದರೆ 1 ಸ್ಪೂನ್ ಸಾಕಾಗುತ್ತೆ. ಈಗ ನೆಕ್ಸ್ಟ್ ನಾನೀಗ ಉಪ್ಪು ಹಾಕ್ತಾಯಿದ್ದೀನಿ ರುಚಿಗೆ ತಕ್ಕಂಗೆ. ನಿಮಗೆ ಎಷ್ಟು ರುಚಿಗೆ ತಕ್ಕಂಗೆ ಬೇಕೋ ಅಷ್ಟು ಹಾಕ್ಕೊಳ್ಳಿ. ಇದಾದಮೇಲೆ ಸ್ವಲ್ಪ ಟೇಸ್ಟಿಂಗ್ ಸಾಲ್ಟ್ ಹಾಕ್ಬೋದು, ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು, ಇದು ಆಪ್ಷನಲ್ಲು. ಪಕ್ಕ ರೆಸ್ಟೋರೆಂಟ್ ಸ್ಟೈಲ್ ಬೇಕು ಅಂದರೆ ನೀವು ಒಂದು ಸ್ವಲ್ಪ ಹಾಕ್ಕೋಬೋದು, ಜಾಸ್ತಿ ಹಾಕ್ಕೋಬೇಡಿ, ಸ್ವಲ್ಪ ಹಾಕ್ಕೊಳ್ಳಿ. ಇದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಟೇಸ್ಟಿಂಗ್ ಸಾಲ್ಟು ಸ್ಕಿಪ್ ಮಾಡೋದು ಒಳ್ಳೆಯದು, ಮನೇಲಿ ಮಾಡ್ಕೋತೀರಲ್ವ ಅದಕ್ಕೋಸ್ಕರ. ನಾನೀಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಸ್ಟವ್ನ ಹೈ ಫ್ಲೇಮ್ ಇಟ್ಕೊಂಡಿದ್ದೀನಿ, ನೀವು ಸ್ಟವ್ನ ಹೈ ಫ್ಲೇಮ್ ಇಟ್ಕೊಳ್ಳಿ. ನಾವು ಹಾಕ್ತಿರೋ ಮಸಾಲೆ ಎಲ್ಲ ರೈಸ್ಗೆ ಕ್ಲೀನಾಗಿ ಅಂಟುತ್ತೆ, ಉಪ್ಪು ಕೂಡ ಕ್ಲೀನಾಗಿ ಅಂಟುತ್ತೆ. ಕೆಲವೊಬ್ರು ಏನು ಮಾಡ್ತಾರೆ, ಒಂದು ಸತಿ ಮಾಡ್ತಾರೆ, ಟೇಸ್ಟ್ ಬರಲ್ಲ ಅಥವಾ ಚೆನ್ನಾಗಾಗಲ್ಲ, ನಮ್ಮ ಕೈಯಲ್ಲಿ ಆಗಲ್ಲ ಅಂತ ಸುಮ್ಮನಾಗ್ಬಿಡ್ತಾರೆ. ಮಾಡಿ, ಒಂದು ಸತಿ ಮಾಡಿ, 2 ಸತಿ ಮಾಡಿ, ಚೆನ್ನಾಗಾಗುತ್ತೆ. ಯಾರು ಏನು ಪರ್ಫೆಕ್ಟ್ ಅಲ್ಲ. ಒಂದು ಸತಿ 2 ಸತಿ ಆದಮೇಲೆ ಚೆನ್ನಾಗಾಗುತ್ತೆ, ಆಮೇಲೆ ನೀವೇ ಕ್ಲೀನಾಗಿ ಮನೆಗೆ ಮಾಡ್ಕೋತೀರಾ. ಒಂದು ಸತಿ ರೆಸಿಪಿ ಟ್ರೈ ಮಾಡೋದ್ರಲ್ಲಿ ತಪ್ಪೇನಿದೆ. ನೋಡಿ, ನಮ್ಮ ಈ ಫ್ರೈಡ್ ರೈಸ್ ರೆಡಿ ಇದೆ. ವೆಜ್ ಫ್ರೈಡ್ ರೈಸ್ ಸೇಮ್ ರೆಸ್ಟೋರೆಂಟ್ನಲ್ಲಿ ಯಾವ ಥರ ಇರುತ್ತೋ ಅದೇ ಥರ ಇದೆ. ನೀವು ಮನೆಯಲ್ಲಿ ಒಂದ್ಸಲಿ ಟ್ರೈ ಮಾಡಿ, ರೆಸಿಪಿ ತುಂಬ ಚೆನ್ನಾಗಿರುತ್ತೆ. ನೀವು ಹೊರಗಡೆ ಹೋಗೋ ಅವಶ್ಯಕತೆ ಇಲ್ಲ, ಮನೆಯಲ್ಲೇ 2-3 ಆರಾಮಾಗಿ ಮಾಡ್ಕೊಂಡು ತಿನ್ಬೋದು. ಭಾಳ ಒಳ್ಳೆಯ ರೆಸಿಪಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೇರೆಯವ್ರಿಗೂ ಈ ವಿಡಿಯೋ ನೋಡೋಕ್ಕೆ ಹೇಳಿ. ಥ್ಯಾಂಕ್ ಯು.